ನಮಸ್ಕಾರ. ನಾವಿವತ್ತು ಒಂದು ಭಾನುವಾರದ ಪ್ರಯುಕ್ತ ನಮ್ಮ ಟಾಸ್ಕ್ ಸಂಸ್ಥೆ ವತಿಯಿಂದ ಮತ್ತೊಂದು ಚಾರಣ ಮಾಡಬೇಕು ಅಂತ ಮನಸ್ಸು ಮಾಡಿದ್ವಿ. ಆ ಕಾರಣಕ್ಕೆ ನಾವಿವತ್ತು ಆಯ್ಕೆ ಮಾಡಿಕೊಂಡಿದ್ದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಕುರಂಕೋಟೆ ಗ್ರಾಮದ ಕುರಂಗರಾಜ ಆಳಿದ್ದಂಥ ಕುರಂಕೋಟೆ ಈ ಬೆಟ್ಟಕ್ಕೆ ತೆರಳುವುದು, ಅಲ್ಲಿ ಟ್ರೆಕ್ಕಿಂಗ್ ಮಾಡುವುದು ಮತ್ತು ಅಲ್ಲಿನ ಕುರಂಗರಾಜನ ಇತಿಹಾಸ ತಿಳಿದುಕೊಳ್ಬೇಕು ಮತ್ತು ಅದನ್ನು ಕುರಿತು ದಾಖಲಿಸಬೇಕು ಅಂತಕ್ಕಂಥ ನಮ್ಮ ಉದ್ದೇಶಕ್ಕೆ ಇವತ್ತು ಹೋಗಿದ್ದು ನಾವು ಕುರಂಗರಾಜನ ಬೆಟ್ಟಕ್ಕೆ. ನಮ್ಮ ಈ ಮೊದಲೇ ತೀರ್ಮಾನವಾದಂತೆ ಬೆಳಿಗ್ಗೆ 8 ಗಂಟೆಗೆಲ್ಲ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದ ಬಳಿ ಸೇರ್ಕೊಂಡಿದ್ವಿ. ಅಲ್ಲಿಗೆ ಬೆಂಗಳೂರಿನ ಮಾಧ್ಯಮ ಲೋಕದ ಸ್ನೇಹಿತರು ಹಿಮಂತರಾಜ್ ಅವ್ರ ಕುಟುಂಬ ಮತ್ತು ಉಪನ್ಯಾಸಕ ಮೋಹನ್ ಮತ್ತಿತರ ಸ್ನೇಹಿತರು 3 ಕಾರಲ್ಲಿ ಸುಮಾರು 20 ಜನ ಚಾರಣ ಮಾಡೋಕ್ಕೆ ಕುರಂಗರಾಯನ ಬೆಟ್ಟ ಕಡೆ ಹೊರಟ್ವಿ. ಕೊರಟಗೆರೆ ಮಾರ್ಗವಾಗಿ ಅಲ್ಲಿ ಹೋದ ತಕ್ಷಣ ಕುರಂಕೋಟೆ ನಾಮಫಲಕ ಮತ್ತು ಕುರಂಕೋಟೆ ಗ್ರಾಮದ ಆ ಸ್ವಾಗತ ಕಮಾನು ನನ್ನನ್ನು ಸ್ವಾಗತಿಸಿತು. ಅಲ್ಲಿಂದ ಕುರಂಕೋಟೆಯಿಂದ ಹೋದರೆ ಅಲ್ಲಿ ಬೆಟ್ಟದ ಬುಡದಲ್ಲಿರ್ತಕ್ಕಂಥ ದೊಡ್ಡಕಾಯಪ್ಪನಿಗೆ ಒಂದು ನಮಸ್ಕಾರ ಹೇಳಿ ಬೆಟ್ಟ ಚಾರಣ ಮಾಡೋಕ್ಕೆ ಶುರು ಮಾಡಿದ್ವಿ. ತುಂಬ ಕಡಿದಾದ ಬೆಟ್ಟ, ಹೊಲದ ಮಧ್ಯೆ ದಾರಿ ಮಧ್ಯೆ ಇರತಕ್ಕಂಥ ಈ ತುಸು ತ್ರಾಸದಾಯಕವಾಗಿರಬಹುದಾದ ಜಾಡನ್ನು ಹಿಡಿದು ನಾವು ಬೆಟ್ಟ ಏರೋಕೆ ಶುರು ಮಾಡಿದ್ವಿ. ಸುಮಾರು 2 ಗಂಟೆಗಳ ಸತತ ನಾವು ಈ ಬೆಟ್ಟವನ್ನು ಚಾರಣ ಮಾಡೋ ಮೂಲಕ ಬೆಟ್ಟದ ತುದಿಯನ್ನ ತಲುಪಿದ್ವಿ. ಇನ್ನು ಈ ಕುರಂಗರಾಜನ ಬಗ್ಗೆ ಹೇಳ್ಬೇಕು ನಿಮ್ಗೆ. ಈ ಕುರಂಗ ಅಂತಂದ್ರೆ ಜಿಂಕೆಯ ಕಣ್ಣುಳ್ಳವನು ಅಂತ ಒಂದು ಅರ್ಥ ಕೊಟ್ರೆ, ಮತ್ತೊಂದು ಅವನಿಗೆ ಈ ಕುಂಡಿಯ ಭಾಗದಲ್ಲಿ ದೊಡ್ಡದಾದ ಕುರ ಇದ್ದಿರುತ್ತಂತೆ. ಆ ಕುರ ಇಲ್ಲಿನ ವನಸ್ಪತಿಗಳ ಔಷಧಿಯ ಮೇರೆಗೆ ಅವನಿಗೆ ಗುಣ ಆಗುತ್ತಂತೆ. ಆ ಕಾರಣಕ್ಕೆ ಕುರಂಗರಾಜ ಅಂತ ಕರೆದಿರ್ಬೋದು ಅಂತಕ್ಕಂಥದ್ದು ಇತಿಹಾಸ ಅಭಿಪ್ರಾಯ. ಮತ್ತೆ ಇವನು ದಲಿತ ಸಮುದಾಯಕ್ಕೆ ಸೇರಿದವನಾಗಿದ್ದ ಮೊದಲ ರಾಜ ಅಂತಕ್ಕಂಥದ್ದು ಇತ್ತೀಚಿನ ಹೊಸ ತಲೆಮಾರಿನ ಲೇಖಕರ ಒಂದು ಸಂಶೋಧನಾ ಕೃತಿಯಲ್ಲಿ ಕೂಡ ದಾಖಲಿಸಾಗಿದೆ. ಅದರಂತೆ ಉಪನ್ಯಾಸಕ ರವಿಕುಮಾರ್ ನೀಹಾ ಅನ್ನೋರು ಕೂಡ ತಮ್ಮ ಕೃತಿಯಲ್ಲಿ ಇದನ್ನೇ ಜನಪದ ಕಥೆಗಳನ್ನು ಆಧರಿಸಿ ಇದೇ ಅಭಿಪ್ರಾಯಕ್ಕೆ ಬಂದಿದ್ದಾರೆ. ಇನ್ನು ಇವನು 16ನೇ ಶತಮಾನದ ಆದಿ ಅಥವಾ ಅಂತ್ಯದ ಭಾಗದಲ್ಲಿ ಇವನು ಆಳ್ವಿಕೆ ನಡೆಸಿದ್ದ ಅಂತಕ್ಕಂಥದ್ದು ಲೇಖಕರ ಅಭಿಪ್ರಾಯ. ಇವನು ಮುಮ್ಮಡಿ ಚಿಕ್ಕ ಭೂಪಾಲನ ಸಾಮಂತ ರಾಜ ಅಂದ್ರೆ ಬಿಜ್ಜಾವರದ ಸಾಮಂತ ರಾಜ ಇವನು ಆಗಿದ್ದ ಅಂತಕ್ಕಂಥದ್ದು. ಮತ್ತೆ ಇವನು ಪಕ್ಕದ ಹೊಲತಾಳಿನಲ್ಲಿ ಇವನು ಒಬ್ಬ ಪ್ರೇಯಸಿಯನ್ನು ಹೊಂದಿದ್ದ. ಆ ಪ್ರೇಯಸಿಯನ್ನು ಭೇಟಿ ಮಾಡಲು ಉಡದ ರಥದೊಂದಿಗೆ ಅಲ್ಲಿಗೆ ಸಾಕ್ತಾ ಇದ್ದ. ಆ ಉಡ ಸರೀಸೃಪ ಜಾತಿಗೆ ಸೇರಿದಂತ ಉಡ ಆ ರಥವನ್ನು ಎಳ್ಕೊಂಡು ಹೋಗ್ತಾ ಇತ್ತು ಅಂತಕ್ಕಂಥದ್ದು ಇತಿಹಾಸಕಾರರು ತಮ್ಮ ಅಭಿಪ್ರಾಯವನ್ನು ದಾಖಲಿಸಿದ್ದಾರೆ. ಜೊತೆಗೆ ಇನ್ನು ಈ ಬೆಟ್ಟದ ವನಸ್ಪತಿಗಳ ಬಗ್ಗೆ ಹೇಳಲೇಬೇಕು. ಕುರಂಗರಾಜನ ಪಟ್ಟದಾನಿ ಇರುತ್ತಲ್ಲ, ಆ ಪಟ್ಟದಾನಿಗೆ ಕಾಲಿಗೆ ದೊಡ್ಡದಾದ ಸರಪಳಿ ಹಾಕಿರ್ತಾರೆ. ಅದು ಇಲ್ಲಿನ ವನಸ್ಪತಿಗಳಿಗೆ ತಾಗಿ ಸ್ಪರ್ಶಿಸಿ ಆ ಕಬ್ಬಿಣದ ಸರಪಳಿ ಬಂಗಾರವಾಗುತ್ತೆ ಅಂತಕ್ಕಂಥದ್ದನ್ನು ಕೂಡ ರವಿಕುಮಾರ್ ನೀಹಾ ತಮ್ಮ ಕೃತಿಯಲ್ಲಿ ದಾಖಲು ಮಾಡಿದ್ದಾರೆ. ಮತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ, ಇವನು ಆ ಕಾಲಕ್ಕೆ ಚರ್ಮದಿಂದ ಮಾಡಿದ ತೊಗಲು ಕಾಸು ಅಂತಕ್ಕಂಥದ್ದನ್ನ ಚಾಲಾವಣೆಗೆ ತಂದಿದ್ದ. ಇವನ ಆಸ್ಥಾನಕ್ಕೆ ಯಾರಾದರೂ ಬೇರೆಯವ್ರು ಬರೋದಾದ್ರೆ ಅಲ್ಲಿ ಸಮೀಪದ ಉಕ್ಕಡದಲ್ಲಿ ಅವರ ಕಾಸನ್ನು ಕೊಟ್ಟು ಇವರ ತೊಗಲು ಕಾಸನ್ನೇ ಪಡೆದು ಇಲ್ಲಿ ಚಲಾವಣೆ ಮಾಡಬೇಕಾಗಿತ್ತು ಅಂತಕ್ಕಂಥದ್ದನ್ನು ಕೂಡ ಅವರ ಆಳ್ವಿಕೆಯಲ್ಲಿ ಕಂಡು ಬಂದೈತೆ ಅಂತ ಹೇಳ್ಬಿಟ್ಟು ಇತಿಹಾಸಕಾರರು ಅಭಿಪ್ರಾಯ ಮಾಡ್ತಾರೆ. ಇದ್ರ ಜೊತೆಗೆ ಇವನಿಗೆ ಹಲವಾರು ಹೆಸರುಗಳಿದ್ವು. ಕುರಂಗ ರಾಜ ಅಂತ ಕರಿತಿದ್ರು, ಕುರಂಗ ರಾಯ ಅಂತ ಕರಿತಿದ್ರು, ಮತ್ತೆ ಕುರಂಗ ನಾಯಕ ಅಂತ ಕರಿತಿದ್ರು. ಆಗಿದ್ದಾಗ ಇವನು ಯಾವ ಸಮುದಾಯದಕ್ಕೆ ಸೇರಿದವನು ಅಂತಕ್ಕಂಥದ್ದು ಅನುಮಾನ ಮೂಡುತ್ತೆ ಅಂತಕ್ಕಂಥದ್ದನ್ನು ಕೂಡ ಲೇಖಕ ರವಿಕುಮಾರ್ ತಮ್ಮ ಅರಸು ಕುರಂಗರಾಯ ಅಂತಕ್ಕಂಥ ಸಂಶೋಧನಾ ಕೃತಿಯಲ್ಲಿ ದಾಖಲಿಸಿರುವುದು